ಯಾಕೆಂತಂದ್ರೆ ಆ ಸ್ಟೂಲ್ ಪಾಸ್ ಆಗಬೇಕು ಲಾರ್ಜ್ ಇಂಟೆಸ್ಟೈನ್ ಅಂತಂದ್ರೆ ಫ್ಲೂಯಿಡ್ಸ್ ಇರಬೇಕು. ಈ ಡ್ರೈನೆಸ್ ಜಾಸ್ತಿ ಆದಾಗ ಫ್ಲೂಯಿಡ್ಸ್ ಡ್ರೈ ಆಗೋಗುತ್ತೆ, ಕಾನ್ಸ್ಟಿಪೇಷನ್ ಆಗಿ ತುಂಬಾ ಜನ ಅಂದ್ರೆ ಮೋಷನ್ ಮಾಡೋದಕ್ಕೆ ತುಂಬಾ ಜನ ಕಷ್ಟಪಡ್ತಾ ಇರ್ತಾರೆ. ದಟ್ ಈಸ್ ಎಂಟಿ ಡ್ರೈ. ಅದೇ ಡ್ಯಾಂಪ್ ಡ್ರೈ ಅಂತ ನಾವು ನೋಡಿದ್ರೆ ಇದು ಸಹ ಡ್ರೈನೆಸ್, ಬಟ್ ದೇರ್ ಇಸ್ ಎ ಡ್ಯಾಂಪ್ನೆಸ್ ಅಂತಂದ್ರೆ ವ್ಯಕ್ತಿ ವಾತ ಅಂತಂತಂದ್ರೆ ಮೂಮೆಂಟಮ್ ಜಾಸ್ತಿ ಇರುತ್ತೆ. ಯಾವಾಗ ಈ ಮೂಮೆಂಟಮ್ ಕಫ ಇಂದ ಅಬ್ಸ್ಟ್ರಕ್ಟ್ ಆಗುತ್ತೋ, ಮೀನ್ಸ್ ಡ್ಯಾಂಪ್ನೆಸ್ ಇಂದ ಅಬ್ಸ್ಟ್ರಕ್ಟ್ ಆಗುತ್ತೋ, ಆ ಮೂಮೆಂಟಮ್ ಸ್ಲೋ ಆಗುತ್ತೆ. ಬೆಸ್ಟ್ ಎಕ್ಸಾಂಪಲ್ ಅಂತಂತಂದ್ರೆ ನೀವು ಮಾರ್ನಿಂಗು, ಈಗ ಮಳೆಗಾಲ ಇದೆ ಅಂತಂತಂದ್ರೆ ನೀವು ಮಾರ್ನಿಂಗ್ ಬೆಡ್ಡಿಂದ ನೀವು ಮೇಲೆ ಇತ್ತಂತಂದ್ರೆ ಹೊರಗಡೆ ಫುಲ್ ಥಂಡಿ ಇದೆ, ಮಳೆ ಬೀಳ್ತಾ ಇದೆ, ಬೆಳಗಿನ ಜಾವ 6 ಗಂಟೆಗೆ ಅಥವಾ 7 ಗಂಟೆಗೆ ಅಂತ ನಾವು ಬೆಡ್ಡಿಂದ ಹೊರಗಡೆ ಬರೋಕೆ ಮನಸ್ಸೇ ಬರಲ್ಲ. ಬಿಕಾಸ್ ದ ಎಕ್ಸ್ಟರ್ನಲ್ ವೆದರ್ ಇಸ್ ಕಂಪ್ಲೀಟ್ಲಿ ಡ್ಯಾಂಪ್ನೆಸ್, ನಮ್ಮ ಮೂಮೆಂಟಮ್ ತುಂಬಾ ಸ್ಲೋ ಆಗುತ್ತೆ. ಅಂಡ್ ಈ ಒಂದು ಡ್ಯಾಂಪ್ ವಾತ ಅಥವಾ ಡ್ಯಾಂಪ್ ಡ್ರೈ ಅಂತ ನಾವೇನ್ ಕರಿತೀವಿ, ಇದು ಏನಾದ್ರೂ ಲಿವರ್ ಅಲ್ಲಿ ಇತ್ತಂತಂದ್ರೆ ಲಿವರ್ ಫಂಕ್ಷನ್ ಹೈಪೋ ಆಗುತ್ತೆ. ಇವತ್ತು ನಾನು ಇದನ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. ಲಿವರ್ ಪ್ಯಾಟರ್ನ್ಸ್ ಅಂತ ನಾವೇನು ಕರಿತೀವಿ, ಹೇಗೆ ಹೈಪರ್ ಫಂಕ್ಷನ್ ಆಗುತ್ತೆ ಲಿವರ್ ಅಂತಂದ್ರೆ ಲಿವರ್ ಒಂದು ಮೆಟಬಾಲಿಸಮ್ ಪ್ರೋಸೆಸ್ ತುಂಬಾ ಸ್ಲೋ ಆಗುತ್ತೆ. ಯಾವಾಗ ಇದು ಸ್ಲೋ ಆಗುತ್ತಲ್ಲೋ ಪೇಷಂಟ್ ಏನಾಗ್ತಾನೆ ಅಂತಂದ್ರೆ ಡೈಜೆಷನ್ ವೀಕ್ ಆಗುತ್ತೆ. ಯಾಕೆಂತಂದ್ರೆ ಅಗ್ನಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನಮಗೆ ಮೆಟಬಲೈಸ್ ಮಾಡ್ಬೇಕಂತಂದ್ರೆ. ಈ ಡ್ಯಾಂಪ್ ವಾತ ಅಂತಾನೆ ಅಗ್ನಿ ಎಲ್ಲೂ ಇಲ್ಲ, ಇಲ್ಲಿ ಜಸ್ಟ್ ಡ್ಯಾಂಪ್ನೆಸ್ ಇದೆ ಅಂಡ್ ಇಟ್ ಇಸ್ ಅಬ್ಸ್ಟ್ರಕ್ಟಿಂಗ್ ದ ಮೂಮೆಂಟಮ್. ಪೇಷಂಟ್ ಮೈ ಎಂಡ್ ಅಪ್ ವಿತ್ ವೀಕ್ ಡೈಜೆಷನ್, ಲೇಸಿನೆಸ್ ಆಗಿರ್ಬೋದು, ಲೆಥರ್ಜಿ ಆಗಿರ್ಬೋದು. ಈ ಪೇಷಂಟ್ಗಳು ಹೆಂಗಿರ್ತಾರೆ ಅಂತಂದ್ರೆ ಪ್ರೊಕ್ರಾಸ್ಟಿನೇಷನ್ ಜಾಸ್ತಿ ಇರುತ್ತೆ ಇವ್ರಿಗೆ. ಅಂದ್ರೆ ನೀವು ಒಂದು ಕೆಲಸ ಮಾಡಿ ಅಂತ ಹೇಳಿದ್ರಂತಾರೆ, ನಾಳೆ ಮಾಡೋಣ, ನಾಳಿದ್ ಮಾಡೋಣ, ಪೋಸ್ಟ್ಪೋನ್ ಮಾಡೋಣ, ಪ್ರೊಕ್ರಾಸ್ಟಿನೇಷನ್ ಅಂತ ಕರಿತೀವಿ. ಸೊ ಈ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಜಾಸ್ತಿ ಇರುತ್ತೆ. ಎಸ್ಪೆಷಲಿ ನೀವು ನೋಡಿರ್ಬೋದು ಮಕ್ಕಳಲ್ಲಿ ಈ ಲಿವರ್ ಚೀಸ್ ಸ್ಟಾಗ್ನೇಷನ್ ಅಂತ ನಾವು ಕರೆದ್ರೆ, ಅಥವಾ ಲಿವರ್ ಡ್ಯಾಂಪ್ ವಾತ ಅಂತ ಕರೆದ್ರೆ, ಅಥವಾ ಲಿವರ್ ಡ್ಯಾಂಪ್ ಡ್ರೈ ಅಂತ ಕರೆದ್ರೆ ಹೇಗಿರ್ತಾರೆ ಅಂತಂದ್ರೆ ಅವರು ಆಕ್ಟಿವಿಟಿ ಸ್ಲೋ ಇರುತ್ತೆ, ಮಲ್ಕೊಂಡಿರ್ತಾರೆ, ಅಥವಾ ಊಟ ಮಾಡಿದ್ರೆ ಊಟನೂ ಮಾಡ್ತಾ ಇರಲ್ಲ, ನಿದ್ದೆ ಮಾಡೋದು, ಅಥವಾ ಲೇಜಿ ಫೀಲ್ ಆಗೋದು. ಏನಾದ್ರು ಒಂದು ವರ್ಕ್ ಹೇಳಿದ್ರೆ ನಾಳೆ ಮಾಡೋಣ, ನೋಡ್ಕೊಳ್ಳೋಣ ಆಮೇಲೆ ಅನ್ನೋ ತರ ಕ್ಯಾರೆಕ್ಟರಿಸ್ಟಿಕ್ಸ್ ಜಾಸ್ತಿ ಇರುತ್ತೆ. ಸೊ ದಟ್ ಈಸ್ ಡ್ಯಾಂಪ್ ವಾಟರ್. ಸೊ ಹಾಗಾಗಿ ಇದ್ರ ಬಗ್ಗೆ ನಾನು ಇನ್ನೂ ಡೀಟೇಲ್ ಆಗಿ ಮಾತಾಡ್ತೀನಿ ನೆಕ್ಸ್ಟ್ ಲಿವರ್ ಪ್ಯಾಟರ್ನ್ಸ್ ಅಂತ ಬಂದಾಗ. ನೆಕ್ಸ್ಟ್ ಅದೇ ತರ ನಾನು ಕಫ ಅಂತ ತಗೊಂಡ್ರೆ ಅಥವಾ ಕೋಲ್ಡ್ನೆಸ್ ಅಂತ ತಗೊಂಡ್ರೆ,